ಪಾಲಿಟಿಕ್ಸ್ ಇನ್ ದ ಫ್ಯೂಚರ್? ನೋ ಪಾಲಿಟಿಕ್ಸ್ ಫಾರ್ ಶೋರ್. 100%. ಈಗ ಹೇಳ್ತಿರೋದಲ್ಲ, ಮುಂದಿನ ಗೊತ್ತಿಲ್ಲಲ್ಲ ನನಗೆ. ಮುಂದಿಂದ ಇವತ್ತಿಗಷ್ಟೇ ನಾನು ಮಾತಾಡಬಲ್ಲೆ. ಇವತ್ತಿಗೆ ರಿಷಬ್ ಶೆಟ್ಟಿಗೆ ಪೊಲಿಟಿಕ್ಸ್ ರಾಜಕೀಯವಾಗಿ ನನಗೆ ತುಂಬಾ ಮೊದಲೆಲ್ಲ ಆ ತರದ ಯೋಚನೆಗಳೆಲ್ಲ ಇದ್ದಿತ್ತು. ಒಂದು ಚಿಕ್ಕ ವಯಸ್ಸಲ್ಲಿ ನಾವು ಊರಲ್ಲಿದ್ದಾಗೆಲ್ಲ ನೋಡಿದಾಗ ಒಬ್ಬ ಫಿಲ್ಮ್ ಮೇಕರ್ ಆಗಿ ಬಂದ್ಮೇಲೆ ನಮ್ಮ ಕೆಲಸಗಳು ಕರ್ತವ್ಯಗಳು ಇನ್ನೂ ಬೇರೆ ಬೇರೆ ಇದೆ ಅಂತ ಅನ್ಕೊಂಡು ಯೋಚನೆ ಬರ್ತಾ ಇದೆ ಈಗ. ಸೊ ಹಾಗಾಗಿ ನಾನು ಯಾವುದನ್ನು ಕೂಡ ಯೋಚನೆ ಮಾಡಿಲ್ಲ ಬೇರೆ ವಿಚಾರಗಳ ಬಗ್ಗೆ. ಸಿನಿಮಾದ ಮೇಲೆ ನನ್ನ ಫೋಕಸ್ ಇದೆ. ಬೇರೆ ಇಂಡಸ್ಟ್ರಿಗಳಿಗೆ ಹೋದಾಗ ಈಗ ಒಂದು KGF ಆಯ್ತು, ಈಗ ಕಾಂತಾರ ಬಂದಿದೆ, ಮತ್ತೊಂದಷ್ಟು OTTಗಳಲ್ಲಿ ಸಣ್ಣ ಬಜೆಟ್ ಸಿನಿಮಾ ಆದ್ರೂ ಕೂಡ ತುಂಬಾ ದೊಡ್ಡ ಫಾಲೋಯಿಂಗ್ ಅನ್ನ ಗಳಿಸ್ತು. ನೀವು ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಗಿ ಬೇರೆ ಬೇರೆಯವ್ರ ಜೊತೆ ಮಾತಾಡಿದಾಗ ಇವತ್ತಿನ ದಿನ ಇರೋದು ಒಂದ್ ಟೈಮಲ್ಲಿ ನಾವೆಲ್ಲ ಮಾತಾಡ್ತಾ ಅಯ್ಯೋ ಕನ್ನಡಕ್ಕೆ ಮಾರ್ಕೆಟ್ ಇಲ್ಲ. ಇವತ್ತು ಆ ಮಾರ್ಕೆಟ್ ಬಗ್ಗೆ ಮಾತಾಡಿ, ನಿಮಗೆ ಸಿಗ್ತಿರೋ ಫೀಡ್ಬ್ಯಾಕ್ ಬಗ್ಗೆ ಮಾತಾಡಿ, ನಿಮಗೆ ಆಗ್ತಿರೋ ಹೆಮ್ಮೆ ಬಗ್ಗೆ ಮಾತಾಡಿ. ಕನ್ನಡ ಸಿನಿಮಾ ಅನ್ನೋದು ಒಂದು ಇಂಡಿಯನ್ ಸಿನಿಮಾ ಆಗಿ ಕನ್ಸಿಡರ್ ಆಗ್ತಿರುವಂತದ್ದು ಮೊದಲು ತುಂಬಾ ದೊಡ್ಡದಾಗಿತ್ತು. ಯಾಕಂದ್ರೆ ಕನ್ನಡ ಸಿನಿಮಾ ಎಲ್ಲ ಭಾಷೆಗಳಿಗಿಂತ ತುಂಬಾ ಪ್ರಮುಖ ಸ್ಥಾನದಲ್ಲಿತ್ತು. ಒಂದು ಗೋಲ್ಡನ್ ಎರಾ ಅಂತ ಹೇಳ್ತೀವಿ. ಲೆಜೆಂಡರಿ ಅಣ್ಣವರಾಗ್ಬೋದು, ಎಷ್ಟೋ ಜನ ಡೈರೆಕ್ಟರ್ಸ್ಗಳಾಗ್ಬೋದು, ಎಷ್ಟೋ ಜನ ನಟರುಗಳಾಗ್ಬೋದು, ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇದ್ದಂಥ ಸಂದರ್ಭದಲ್ಲಿ ತುಂಬ ಒಂದು ಟಾಪ್ ಲೆವೆಲಲ್ಲಿ ಇದ್ದಂಥ ಒಂದು ಚಿತ್ರರಂಗ. ಇಡೀ ಇಂಡಿಯನ್ ಸಿನಿಮಾಗೆ ಅಷ್ಟು ಕಾಂಟ್ರಿಬ್ಯೂಷನ್ ಇತ್ತು. ಈಗ KGF ಬಂದ ಮೇಲೆ ಒಂದಷ್ಟು ಇವರು ಈ ಜನರೇಷನ್ ನೋಡ್ತಿರೋವಂಥದ್ದು ನೋಡಿದಾಗಲೂ ಕೂಡ ತುಂಬ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಒಂದು ಗಮನ ಕೊಡ್ತಾ ಇದ್ದಾರೆ. ನಮ್ಮ ಕಂಟೆಂಟ್ ಅಂದರೆ ಅದಕ್ಕೊಂದು ರೆಸ್ಪೆಕ್ಟ್ ಇದೆ. ಸೊ ತುಂಬ ಖುಷಿ ಆಗುತ್ತೆ ಅದು. ಯಾಕಂದರೆ ಇಡೀ ಇಂಡಿಯನ್ ಸಿನಿಮಾಗೆ ಕನ್ನಡ ಚಿತ್ರರಂಗದ ಕಾಂಟ್ರಿಬ್ಯೂಷನ್ ಅಷ್ಟೇ ಇದೆ. ನಿಮ್ಮನ್ನ ಕಿಡ್ನಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಬೇರೆ ಇಂಡಸ್ಟ್ರಿಗಳು ಅಂತ.